ಜಮ್ಮು ಕಾಶ್ಮೀರದಲ್ಲಿ ದುರಂತವೇ ನಡೆದು ಹೋಗಿದೆ. ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದಿದೆ. ದುರಂತ ಅಂದ್ರೆ ಕರ್ನಾಟಕದ 3 ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಂದಕಕ್ಕೆ ಉರುಳಿದ ಸೇನಾ ವಾಹನ, ಕರ್ನಾಟಕದ 3 ಯೋಧರು ಹುತಾತ್ಮ. ದುರಂತ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಘೋರ ದುರಂತ ಸಂಭವಿಸಿದೆ. ನೋಡ್ತಿದ್ದಂತೆ ಸೇನಾ ವಾಹನ 150 ಅಡಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ದುರಂತದಲ್ಲಿ ಮರಾಠ ರೆಜಿಮೆಂಟ್ನ 5 ಯೋಧರು ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧ 1 ಯೋಧ ಮಹೇಶ್ ಮಾರಿಗೊಂಡ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಿವಾಸಿ ಮಹೇಶ್ ಮಾರಿಗೊಂಡ ಕಳೆದ 6 ವರ್ಷಗಳಿಂದ 11ನೇ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. 3 ವರ್ಷದ ಹಿಂದೆಯಷ್ಟೇ ಮಹೇಶ್ ವಿವಾಹವಾಗಿತ್ತು. ಈಗ ಸಂಭ್ರಮದಲ್ಲಿ ಇರಬೇಕಿದ್ದ ಮನೆ ಸುತ್ತ ಸೂತಕದ ಛಾಯೆ ಆವರಿಸಿದೆ. ಮನುಷ್ಯನಿಗೆ ಸಾವು ಅನ್ನೋದು ಸಹಜ. ಆದರೆ ಇಂಥ ಘಟನೆ ಅದು ಕೇಳಿ ನಾವು ಎಲ್ಲ ಸೈನಿಕರಿಗಾಗಲಿ ನಮ್ಮ ಹಿರಿಯರಿಗಾಗಲಿ ಬಹಳ ದುಃಖ ಆಗ್ತೈತೆ. ಹುತಾತ್ಮ ಯೋಧ 2 ಯೋಧ ಅನೂಪ್. ಇನ್ನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಬಿಚಾಡಿಯ ಯೋಧ ಅನೂಪ್ ಕಳೆದ 13 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅನೂಪ್ ದಂಪತಿಗೆ 2 ವರ್ಷದ ಪುಟ್ಟ ಮಗು ಇದೆ. ನನ್ನ ಮಗು 19ನೇ ತಾರೀಕು ಹೋಯ್ತದ, 20 ಟ್ರೈನ್. ಅಯ್ಯೋ ನನ್ಗೆ ಒಂದೇ ಮಗು ಅಭ್ಯಾ ಗೊಂಡೊಂದೇ ನನ್ನ ಪಾಪಿ. ಅಯ್ಯೋ ದೇವ್ರ ಈ ಸಂಕಟ ಎಲ್ಲ ನಡ್ಸ್ಕೊಂಡ. ಹುತಾತ್ಮ ಯೋಧ 3 ಯೋಧ ದಯಾನಂದ. ಇನ್ನು ಕುಂದಾನಗರಿ ಬೆಳಗಾವಿಯ ವೀರಪುತ್ರ ದಯಾನಂದ ತಿರಕನವರ್ ಮನೆಯಲ್ಲೂ ಶೋಕ ಮಡುಗಟ್ಟಿದೆ. ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಭಾರತಾಂಬೆಯ ವೀರ ಯೋಧರಾದ ಅನೂಪ್, ಮಹೇಶ್, ದಯಾನಂದ ಅವರ ಪಾರ್ಥಿವ ಶರೀರಗಳು ತಡರಾತ್ರಿ ತಾಯ್ನಾಡಿಗೆ ಆಗಮಿಸಿವೆ. ಬೆಳಗಾವಿ ತಾಲೂಕಿನ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತಲುಪಿವೆ. ಇವತ್ತು ಹುತಾತ್ಮರ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ತಲುಪಲಿದೆ. ಸಕಲ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ದುರಂತದಲ್ಲಿ ಕರುನಾಡಿನ ಯೋಧರು ಹುತಾತ್ಮರಾಗಿರಬಹುದು, ಆದರೆ ಎಂದಿಗೂ ಈ ವೀರಪುತ್ರರು ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂಭವಿಸಿದ ದುರಂತದಲ್ಲಿ ಬೆಳಗಾವಿಯ ಯೋಧ ಹುತಾತ್ಮರಾಗಿದ್ದಾರೆ. ವೀರಪುತ್ರ ದಯಾನಂದ ತಿರಕಣ್ಣವರ್ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಆಕ್ರಂದನ. ಹುತಾತ್ಮ ಯೋಧನ ಮನೆಯಲ್ಲಿ ಆಕ್ರಂದನ. ಕರುನಾಡ ವೀರಪುತ್ರ ದಯಾನಂದ ತಿರಕಣ್ಣವರ್ ಮನೆಯಲ್ಲಿ ಶೋಕ ಸಾಗರ, ನೀರವ ಮೌನ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಈ ದುರಂತದಲ್ಲಿ ಬೆಳಗಾವಿಯ ಯೋಧ ದಯಾನಂದ್ ತಿರಕಣ್ಣವರ್ ಹುತಾತ್ಮರಾಗಿದ್ದಾರೆ. ಸುಬೇದಾರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ದಯಾನಂದ್ ವೀರಮರಣ ಹೊಂದಿದ್ದಾರೆ. ಹುತಾತ್ಮ ಯೋಧನ ಮನೆಯಲ್ಲಿ ಆಕ್ರಂದನ. ಹುತಾತ್ಮ ಯೋಧ ದಯಾನಂದ್ ಅವರ ನಿವೃತ್ತಿಗೆ ಕೇವಲ 2 ವರ್ಷ ಬಾಕಿ ಇತ್ತು. ಅದಕ್ಕೂ ಮುನ್ನವೇ ಅಪಘಾತದಲ್ಲಿ ದಯಾನಂದ್ ಅವರು ಅಗಲಿದ್ದಾರೆ. ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಾವಿಗೆ ಪಾರ್ಥಿವ ಶರೀರ ಆಗಮನ. ತಡರಾತ್ರಿ ಬೆಳಗಾವಿ ತಾಲೂಕಿನ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ದಯಾನಂದ್ ಅವರ ಪಾರ್ಥಿವ ಶರೀರ ಆಗಮಿಸಿತ್ತು. ಬೆಳಗ್ಗೆ 9:30ಕ್ಕೆ ಯೋಧ ದಯಾನಂದ್ ಪಾರ್ಥಿವ ಶರೀರವನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ನಂತರ ಯೋಧರ ಪಾರ್ಥಿವ ಶರೀರವನ್ನ ಹುಟ್ಟೂರಿಗೆ ತಂದು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದ ಯೋಧ ದಯಾನಂದ್ ಎಂದಿಗೂ ಎಂದೆಂದಿಗೂ ಅಮರ. ಮೈಲಾರಿ ಪಠಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅವರು ಉಡುಪಿ ಜಿಲ್ಲೆಯ ಹೆಮ್ಮೆಯ ಪುತ್ರ, ಕುಂದಾಪುರದ ಬಿಜಾಡಿಯ ವೀರಪುತ್ರ. ಇಂಥ ಯೋಧ ಅನೂಪ್ ಸಾವು ಇಡೀ ಜಿಲ್ಲೆಗೆ ಬರಸಿಡಿಲು ಬಡಿದಂತಾಗಿದೆ.
ಅನೂಪ್ ಪೂಜಾರಿ ಕರುನಾಡಿನ ವೀರಪುತ್ರ. ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಗಡಿ ಕಾಯುತ್ತಿದ್ದ ಯೋಧ. ಉಡುಪಿ ಜಿಲ್ಲೆಯ ಬೀಜಾಡಿಯ ಹೆಮ್ಮೆಯ ಹುಡುಗ ಘೋರ ದುರಂತದಲ್ಲಿ ಹುತಾತ್ಮರಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂಭವಿಸಿದ ಸೇನಾ ವಾಹನ ಅಪಘಾತದಲ್ಲಿ ವೀರ ಮರಣ ಹೊಂದಿದ್ದಾರೆ. ಯೋಧ ಅನೂಪ್ ಮನೆಯಲ್ಲಿ ನೀರವ ಮೌನ. ಕಳೆದ 13 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಅನೂಪ್ ಸೇವೆ ಸಲ್ಲಿಸುತ್ತಿದ್ರು. ಕಳೆದ ಶನಿವಾರವಷ್ಟೇ ರಜೆ ಮುಗಿಸಿ ದೇಶ ಸೇವೆಗೆ ಮರಳಿದ್ರು. ಕರ್ತವ್ಯದಲ್ಲಿದ್ದ ಯೋಧ ಅನೂಪ್ ಸೇನಾ ವಾಹನದಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ತೆರಳುತ್ತಿದ್ರು. ಈ ವೇಳೆ ಸೇನಾ ವಾಹನ 150 ಅಡಿಯ ಕಂದಕಕ್ಕೆ ಉರುಳಿ ಬಿದ್ದು ಯೋಧ ಅನೂಪ್ ಹುತಾತ್ಮರಾಗಿದ್ದಾರೆ. ಯೋಧ ಅನೂಪ್ ಸಾವಿನ ಸುದ್ದಿ ಅವರ ಕುಟುಂಬಕ್ಕೆ ಬರಸಿಡಿಲು ಪಡೆದಂತಾಗಿದೆ. ಉಡುಪಿ ಜಿಲ್ಲೆಯ ಬೀಜಾಡಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಅನೂಪ್ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಗು 19ನೇ ತಾರೀಕು ಹೋಯ್ತದ, 20 ಟ್ರೈನ್. ಅಯ್ಯೋ ನನ್ಗೆ ಒಂದೇ ಮಗು ಅಭ್ಯ ಗೊಂಡೊಂದೇ ನನ್ನ ಪಾಪಿ. ಅಯ್ಯೋ ದೇವ್ರೆ, ಈ ಸಂಕಟ ಎಲ್ಲ ನಡ್ಸ್ಕೊಂಬ. ಅಯ್ಯೋ ದೇವ್ರ, ನನ್ನ ಹೊಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರ. ನನ್ನ ಮೊಮ್ಮಳು, ನನ್ನ ಮಗು ಒಂದು ಹುಟ್ಟಿತ್ತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ. ಅಯ್ಯೋ. ಬಾಲ್ಯದಲ್ಲೇ ಅನೂಪ್ ತಂದೆಯನ್ನ ಕಳೆದುಕೊಂಡಿದ್ರು. ಅಪ್ಪನ ಆಶ್ರಯವಿಲ್ಲದಿದ್ರೂ ಬೆಳೆದು ಸೇನೆ ಸೇರಿದ್ರು. 3 ವರ್ಷಗಳ ಹಿಂದಷ್ಟೇ ಮದುವೆಯಾಗಿದ್ರು. ಅನೂಪ್ ದಂಪತಿಗೆ 2 ವರ್ಷದ ಪುಟ್ಟ ಮಗುವಿತ್ತು. ಆದ್ರೀಗ ಅನೂಪ್ ಸಾವಿನಿಂದ ಅವರ ಕುಟುಂಬದಲ್ಲಿ ಕಣ್ಣೀರ ಕೋಡಿಯೇ ಹರಿತಿದೆ. ಸೇರಿ 13 ವರ್ಷ ಮದುವೆ ಆಗಿದೆ. ಮದುವೆ 3 ವರ್ಷ ಆಯಿತು ಮದುವೆಗೆ. 2 ವರ್ಷದ ಮಗು ಇದೆ. ಮೊನ್ನೆ ಬರ್ತ್ಡೇ ಮಾಡಿ ಹೋಗಿ ಮೊನ್ನೆ 20 ದಿವಸ ಆಯಿತು. ಮೊನ್ನೆ ಶನಿವಾರ ಹೋಗಿದ್ದಷ್ಟೇ. 21ಕ್ಕೆ ಹೋಗಿದ್ದು. ಹೋಗ್ತಾ ಹೀಗಾಯಿತು. ಇವತ್ತಿಗೆ ಡೆಲ್ಲಿ ಬಂದು, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರು ಡೆಲ್ಲಿ ಬಂದರೆ ಫಸ್ಟ್ ಡೆಲ್ಲಿಂದ ಬೆಳಗಾವಿ ಬರುತ್ತೆ ಅಂತ ಅನುಮಾನ ಬಂತು ನಮಗೆ. ಅಲ್ಲಿಂದ ರೋಡಲ್ಲಿ ಬರೋದಂತ ಆಯಿತು. ಸದ್ಯ ಹುತಾತ್ಮ ಯೋಧ ಅನೂಪ್ ಪಾರ್ಥಿವ ಶರೀರ ಬೆಳಗಾವಿಗೆ ತಲುಪಿದೆ. ಇಂದು ಉಡುಪಿಯ ಬೀಜಾಡಿಯ ಪಡುಶಾಲೆಯಲ್ಲಿ ಅಂತಿಮ ದರ್ಶನ ನೆರವೇರಲಿದೆ. ಬೀಜಾಡಿ ಕಡಲ ತೀರದ ಸರ್ಕಾರಿ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಹರೀಶ್ ಪಾಳೆಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸೇನಾ ವಾಹನದ ದುರಂತದಲ್ಲಿ ಬಾಗಲಕೋಟೆಯ ವೀರ ಯೋಧ ಹುತಾತ್ಮರಾಗಿದ್ದಾರೆ. ಸೈನಿಕ ಮಹೇಶ್ ನಾಗಪ್ಪ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಕಂದಕ 150 ಅಡಿ ಆಳದ ಕಂದಕ. ಪ್ರಪಾತದಲ್ಲಿ ಉರುಳಿ ಬಿದ್ದು ನಜ್ಜುಗುಜ್ಜಾಗಿರೋ ಸೇನಾ ವಾಹನ. ಘೋರ ದುರಂತದಲ್ಲಿ ಬಾಗಲಕೋಟೆಯ ವೀರ ಯೋಧ ಹುತಾತ್ಮ. ಸೈನಿಕ ಮಹೇಶ್ ನಾಗಪ್ಪ ವೀರಮರಣ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸಂಭವಿಸಿದ ಸೇನಾ ವಾಹನ ಅಪಘಾತದಲ್ಲಿ ಬಾಗಲಕೋಟೆಯ ಯೋಧ ಹುತಾತ್ಮರಾಗಿದ್ದಾರೆ. ಯೋಧ ಮಹೇಶ್ ನಾಗಪ್ಪ ಮಾರಿಗೊಂಡ ವೀರಮರಣ ಹೊಂದಿದ್ದಾರೆ. ಹುತಾತ್ಮ ಯೋಧ ಮಹೇಶ್ ನಾಗಪ್ಪ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ನಿವಾಸಿ. ಭಾರತೀಯ ಸೇನೆಯ 11ನೇ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ರು. ಆದರೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸೇನಾ ವಾಹನ ಉರುಳಿ ಬಿದ್ದು ಹುತಾತ್ಮರಾಗಿದ್ದಾರೆ. ಯೋಧ ಮಹೇಶ್ ನಾಗಪ್ಪರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಹುತಾತ್ಮ ಮಹೇಶ್ ನಾಗಪ್ಪ 7 ವರ್ಷದಿಂದ ಭಾರತೀಯ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮದುವೆಯಾಗಿ ಕೇವಲ 3 ವರ್ಷವಾಗಿತ್ತು. ಆದರೆ ಮಹೇಶ್ ನಾಗಪ್ಪ ಅಗಲಿಕೆಯಿಂದ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ತಡರಾತ್ರಿ 11 ಗಂಟೆಗೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಹುತಾತ್ಮ ಯೋಧ ಮಹೇಶ್ ನಾಗಪ್ಪ ಪಾರ್ಥಿವ ಶರೀರ ಆಗಮಿಸಿದೆ. ಬೆಳಗ್ಗೆ 8 ಗಂಟೆಗೆ ಸೇನಾಧಿಕಾರಿಗಳು ಸಕಲ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಲಿದ್ದಾರೆ. ಬಳಿಕ 11 ಗಂಟೆಗೆ ಬಾಗಲಕೋಟೆಯ ಮಹಾಲಿಂಗಾಪುರಕ್ಕೆ ಯೋಧ ಮಹೇಶ್ ನಾಗಪ್ಪರ ಪಾರ್ಥಿವ ಶರೀರ ತಲುಪಲಿದೆ. ಸಂಜೆ 4 ಗಂಟೆಗೆ ಅಂತಿಮ ವಿಧಿವಿಧಾನ ಸಲ್ಲಿಸಲಾಗುತ್ತೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.
ಹುತಾತ್ಮರಾಗಿರುವ ಇಬ್ಬರು ಯೋಧರ ಪೈಕಿ ಓರ್ವ ಯೋಧ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದವರಾಗಿದ್ದಾರೆ. 42 ವರ್ಷದ ಧರ್ಮರಾಜ್ ಸುಭಾಷ್ ಖೋತಾ ಎಂಬ ಯೋಧ ಹುತಾತ್ಮರಾಗಿದ್ದಾರೆ. ಮಣಿಪುರದ ಬೊಂಬಾಲ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ದಾರಿ ಮಧ್ಯದಲ್ಲಿ ಹೋಗುವಾಗ ಗುಡ್ಡ ಕುಸಿದು ದುರಂತ ಸಂಭವಿಸಿದೆ. ಮಿಲಿಟರಿ ವಾಹನದಲ್ಲಿ ಒಟ್ಟು 6 ಯೋಧರು ಪ್ರಯಾಣವನ್ನ ಮಾಡ್ತಾ ಇದ್ರು.